ಭದ್ರಾ ಯೋಜನೆಗೆ ಸರಿಯಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಿಲ್ಲ ಅಂತೇಳಿ ಹೇಳಿದ ಬಸವರಾಜ ಬೊಮ್ಮಾಯಿ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಭದ್ರಾ ಯೋಜನೆಗೆ ಸರಿಯಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಿಲ್ಲ ಈ ಸರ್ಕಾರ. ಸಂಸದ ಬೊಮ್ಮಾಯಿ ಅವರ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸುಳ್ಳಿಗೆ ಮತ್ತೊಂದು ಹೆಸರು ಬೊಮ್ಮಾಯಿ ಆಗಬಾರದು. ಬೇಕು ಅಂತ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಬೊಮ್ಮಾಯಿ ಅವರು ಸುಳ್ಳಿಗೆ ಮತ್ತೊಂದು ಉದಾಹರಣೆ ಆಗಬಾರದು. ಕೇಂದ್ರ ಸರ್ಕಾರ ಮಾಡಿರೋದಿದು. ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಅವರು ಸುಳ್ಳಿಗೆ ಮತ್ತೊಂದು ಹೆಸರು ಬೊಮ್ಮಾಯಿ ಆಗ್ತಾ ಇದ್ದಾರೆ. ಆಗಬಾರ್ದು. ಬೊಮ್ಮಾಯಿ ಅವರೇ ಅವ್ರ ಬಜೆಟಲ್ಲಿ ಸೇರಿಸ್ಕೊಂಡಿದ್ದು ಆಯ್ತಾ. ಯಾಕೆ ಅವರು ಸುಳ್ಳಿಗೆ ಮತ್ತೊಂದು ಹೆಸರು ಬೊಮ್ಮಾಯಿ ಆಗ್ತಾ ಇದ್ದಾರೆ. ಆಗಬಾರ್ದು. ಏನು ಪ್ರಸ್ತಾವನೆ ಸಲ್ಲಿಸಿದೆ, ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದವರು. ಎಲ್ಲ ಕೊಟ್ಟಿದ್ದೀವಿ, ಕ್ಯಾಬಿನೆಟ್ವರೆಗೂ ಹೋಗಿದೆ, ಕ್ಯಾಬಿನೆಟಲ್ಲಿದೆ. ಬೇಕು ಅಂತ ಅವ್ರು ದುಡ್ಡು ಬಿಡುಗಡೆ ಮಾಡಿಲ್ಲ. ಮೊದಲು ಈಗ ಅವ್ರ ಸರ್ಕಾರ MP ಅವರಾಗಿದ್ದಾರೆ. ಅವ್ರು ಹೆಂಗೆ ಬೇಕು ಹೇಳಿ ಇವೆಲ್ಲ ಬರ್ಕೊಡ್ತೀನಿ ನಾನು. ಅವರೇ ಹೆಂಗೆ ಬೇಕು ಹೇಳಿ ಅವರೆಲ್ಲ ಅದೇ ರೀತಿ ಬರ್ಕೊಡ್ತೀನಿ. ಹಿಂದೆ ಪಾಪ ನಾರಾಯಣ ಸ್ವಾಮಿ ಮಿನಿಸ್ಟರ್ ಇದ್ದವರು ಅವರು ಬಂದು ನನ್ನ ಕೈಲಿ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಆಗಲಿಕ್ಕಿಲ್ಲ, ಬೇರೆ ಕೂಡ ಬರ್ಕೊಡಿ ಅಂತ ಬರ್ಸ್ಕೊಂಡು ಹೋದ್ರು. ಸೊ ಅವೆಲ್ಲ ಈ ರೀತಿ ಸುಮ್ಮನೆ ಹೇಳೋದು ಫೇಲ್ ಆಗಿದ್ದಾರೆ. ಈಗ ಏನಿದೆ ಮಾಡಿಕೊಡ್ಲಿ, ನಾನು ಅವ್ರು ಹೇಳ್ದಂಗೆ ಬರ್ತೀನಿ. ಅವ್ರು ಎಲ್ಲಿ ಕರೀತಾರೆ ಅಲ್ಲಿಗೆ ಬರ್ತೀನಿ. ಬೊಮ್ಮಾಯಿ ಅವರೇ ಅವ್ರ ಬಜೆಟಲ್ಲಿ BSY ಬಂಧಿಸೋದ ಅಂತ BSY ಪರ ಶಾಮನೂರು ಶಿವಶಂಕರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಸಚಿವ MB ಪಾಟೀಲ್ ಶಿವಶಂಕರಪ್ಪಗೆ ತಿರುಗೇಟು ನೀಡಿದ್ದಾರೆ. ಪೋಕ್ಸೋ ಕಾಯ್ದೆ ಮಾಡಿರೋದು ಕೇಂದ್ರ ಸರ್ಕಾರ ಅಂತ ಬಿಜೆಪಿ ಅವರಿಗೆ ಹೇಳಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕನದ ಬಿಗ್ ಇಂಪ್ಯಾಕ್ಟ್. ತುಂಗಾ ಉಳಿಸಿ ಅಭಿಯಾನಕ್ಕೆ ನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ನದಿಗೆ ತ್ಯಾಜ್ಯ ಸೇರುವುದನ್ನು ತಡೆಗಟ್ಟುವುದಕ್ಕೆ ಸುಮಾರು 30 ಲಕ್ಷ ವೆಚ್ಚದಲ್ಲಿ ಜಾಲರಿ ಅಳವಡಿಸಿದ್ದು ಬ್ರಿಡ್ಜ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎರಡೂ ಬದಿಗೆ ಬೇಲಿ ಹಾಕಿದ್ದಾರೆ. ಇದರಿಂದ ಸಂತಸಗೊಂಡ ಸ್ಥಳೀಯರು ರಿಪಬ್ಲಿಕನ್ಗೆ ಧನ್ಯವಾದ ತಿಳಿಸಿದ್ದಾರೆ. ತೀರ್ಥಹಳ್ಳಿಯ ಅರಳಸುರುಳಿ ಬಿಜೆಪಿ ಯುವ ಘಟಕದಿಂದ ರೋಟರಿ ಕ್ಲಬ್ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಯಿತು. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಶಿಬಿರ ಉದ್ಘಾಟನೆ ಮಾಡಿ ರಕ್ತದಾನ ತುಂಬಾ ಅಮೂಲ್ಯವಾದದ್ದು, ಒಂದು ಜೀವ ಉಳಿಸೋದ್ರಲ್ಲಿ ತುಂಬಾ ನೆಮ್ಮದಿ ಇದೆ ಅಂತ ಹೇಳಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಒಂದು ದಾನ ನಮ್ಗೆ ಸಾಧ್ಯ ಆಗೋದೇ. ಹಾಗಾಗಿ ಈ ರಕ್ತ ಬಹಳ ವರ್ಷ ನಲಿಗೆ ಹೋಗಿದೆ, ಭ್ರಷ್ಟಾಚಾರ. ಯಾಕಂದ್ರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಒಂದು ದಾನ. ನೀಟ್ ಪರೀಕ್ಷೆ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷ ಪತ್ರಿಕಾಗೋಷ್ಠಿ ನಡೆಸಿದೆ. ಕೋಲಾರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ನೀಟ್ ಪರೀಕ್ಷೆ ಅಕ್ರಮದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಬದಲಿಗೆ ಏಜೆನ್ಸಿಯವರನ್ನ ಕೂರಿಸಿ ಪರೀಕ್ಷೆ ಬರೆಸಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆ ಸಿಬಿಐ ತನಿಖೆಗೆ ವಹಿಸಿ ಮರು ಪರೀಕ್ಷೆ ನಡೆಸಬೇಕು ಅಂತ ಒತ್ತಾಯ ಮಾಡಲಾಗಿದೆ.